ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಉಪಚುನಾವಣೆ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ಹೊಸ ಲೆಕ್ಕಾಚಾರ. ಸ್ತ್ರೀ ಶಕ್ತಿ ಸಂಘಗಳಂತೆಯೇ ಗೃಹಲಕ್ಷ್ಮಿ ಸಂಘಗಳನ್ನ ಹುಟ್ಟುಹಾಕುವ ಪ್ಲಾನ್. ಆರ್ಥಿಕ ಸಬಲೀಕರಣ ಮಾಡೋ ಮೂಲಕ ಮತದಾರರನ್ನ ಸೆಳೆಯೋ ತಂತ್ರ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಇವತ್ತಿನ ಡೆಡ್ಲೈನ್ ಕೊಟ್ಟಿದ್ದ ಆಹಾರ ಸಚಿವ. ಎಲ್ಲವನ್ನೂ ಮೂಲ ಸ್ಥಾನಕ್ಕೆ ಈಗಲೇ ತರೋದು ಕಷ್ಟ. ಇನ್ನಷ್ಟು ಟೈಮ್ ಬೇಕು ಅಂತಿರೋ ಅಧಿಕಾರಿಗಳು. ಕೂಡ 50-50 ಹಗರಣದಲ್ಲಿ ಮಹತ್ವದ ಬೆಳವಣಿಗೆ. ಇವತ್ತು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ ಎಸ್ಪಿ. 400ಕ್ಕೂ ಹೆಚ್ಚು ಪುಟಗಳ ವರದಿ ಸಿದ್ಧ. ಸಿಎಂ ಸಿದ್ದರಾಮಯ್ಯಗೆ ವರವಾಗುತ್ತಾ? ಟೆನ್ಷನ್ ಹೆಚ್ಚಿಸುತ್ತಾ? ಬೈ ಎಲೆಕ್ಷನ್ ನಲ್ಲಿ ಗೆದ್ರು ಸಿಎಂಗೆ ಕಡಿಮೆಯಾಗಿಲ್ಲ ಟೆನ್ಷನ್. ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಚಿಂತೆ. ಯಾರನ್ನ ಕೈಬಿಡೋದು, ಯಾರನ್ನ ಸೇರಿಸಿಕೊಳ್ಳೋದು ಅನ್ನೋದೇ ದೊಡ್ಡ ಸವಾಲು. ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣ. ನಷ್ಟವಾಗಿದ್ದು ಕೋಟಿ, ಪರಿಹಾರ ಸಿಕ್ಕಿದ್ದು ಪುಡಿಗಾಸು. ಕಾಟಾಚಾರಕ್ಕೆ ಸರ್ಕಾರ ಪರಿಹಾರ ಕೊಟ್ಟಿದೆ. ಕುಮಾರಸ್ವಾಮಿ ಅವರೇ ಪರವಾಗಿಲ್ಲ, ವೈಯಕ್ತಿಕವಾಗಿ ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.